ಆಕ್ಷೇಪವಿಲ್ಲ. ಇದೀಗ ವೇದಿಕೆ ಮೇಲೆ ನನ್ನೆಲ್ಲ ಬಂಧುಗಳಿಗೆ ನಮಸ್ಕರಿಸ್ತಾ ಈಗ ವೇದಿಕೆಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ವಾಗತವನ್ನು ಮಾಡಲು ಇಷ್ಟಪಡ್ತೀವಿ. ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಪೂರ್ಣ ಸಹಕಾರವನ್ನು ನೀಡಿ ನಮ್ಮನ್ನು ವಿತರಕರನ್ನ ಬೆಂಬಲಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಎಲ್ಲ ಗಣ್ಯರಿಗೂ ಹಾಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂತಹ KV ಪ್ರಭಾಕರ್ ಸರ್ ಅವರಿಗೆ, ಅವರ ಜೊತೆ ಕೈಗೂಡಿಸುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಹೃದಯದ ಧನ್ಯವಾದಗಳು. ಜ್ಯೋತಿ ಬೆಳಗೋದ್ರ ಮೂಲಕ ಹಾಗೆ ವಿಶೇಷವಾಗಿ ಸೈಕಲ್ ಅನ್ನ ಚಾಲನೆ ಮಾಡೋದ್ರ ಮುಖಾಂತರ ಈ ಉದ್ಘಾಟನೆ ನಡೀತಾ ಇದೆ. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಣೆಯಲ್ಲಿ ದಿನಪತ್ರಿಕೆ ಕಾರ್ಮಿಕರಂತೆ ಎಲ್ಲರೂ ಕೂಡ ಈ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ರು. ಪ್ರತಿನಿತ್ಯ ಸಾರ್ವಜನಿಕರ ಮನೆ ಬಾಗಿಲಿಗೆ ಪತ್ರಿಕೆಗಳನ್ನ ವಿತರಿಸುವಂತಹ ಈ ಒಂದು ಸೈಕಲ್ನ ಚಾಲನೆ ಮಾಡೋದರ ಮುಖಾಂತರ ನೆರವೇರಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ತುಂಬ ಹೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ ಶ್ರೇಯಸ್ ಎಂ ಪಟೇಲ್ ಅವರಿಗೆ. ಇಲ್ಲಿ ವೇದಿಕೆಗೆ ಬರಬೇಕು. ಅದಕ್ಕೂ ಮುನ್ನ ಎಲ್ಲರಿಗೂ ನಮಸ್ಕಾರ. ಈ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಅವರೇ, ಗೌರವ ಸಮರ್ಪಣೆ. ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ಕಾರಣಭೂತರು ನಮ್ಮ ಪ್ರಭಾಕರ್ ಸರ್ ಅವರು. ಪತ್ರಿಕಾ ವಿತರಕರಿಗೆ ಯಾವುದಾದ್ರೂ ಒಂದು ಪ್ರಶಸ್ತಿ ಅಂತಂದ್ರೆ ಅದು ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಹೆಮ್ಮೆ ಪಡುವಂತ ವಿಚಾರ. ಅದು ನಮ್ಮ ಜವರಪ್ಪ ಅವರು ಮೈಸೂರು ಅವರು ಇಲ್ಲೇ ಇದ್ದಾರೆ, ಅವರು ಕೂಡ ಸ್ವಾಗತ ಹೇಳ್ತೀವಿ. ಹಾಗೂ ನಮ್ಮ ಲಕ್ಷ್ಮೀ ನರಸಿಂಹ ಅವರು ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ, ಅವರು ಕೂಡ ಇಲ್ಲೇ ಇದ್ದಾರೆ, ತುಮಕೂರಿನವರು. ಈ ಎಲ್ಲ ವಿತರಕರಿಗೆ ಈ ಒಂದು ಹೆಮ್ಮೆಯ ಸಂಗತಿಗಳನ್ನ ಎಲ್ಲ ನೆರವೇರಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದಾದ್ಮೇಲೆ ಅವರು 2018ರಲ್ಲೇ ನಮಗೆ 2 ಕೋಟಿ ಕ್ಷೇಮ ನಿಧಿಯಿಂದ ನಮಗೆ ಸ್ಥಾಪನೆ ಮಾಡಿದ್ರು. ಆದರೆ ಆಗ ವಿತರಕರ ಸಂಘಟನೆಗಳು ಇರಲಿಲ್ಲ ಸರಿಯಾದ ರೀತಿಯಲ್ಲಿ. ಈಗ ನಮ್ಮ ವಿತರಕರ ಸಂಘಟನೆ ಸಕ್ರಿಯವಾಗಿದೆ. ಹಾಗಾಗಿ ನಾವು ಎಲ್ಲ ರೀತಿಯ ಪ್ರಯೋಜನಗಳನ್ನ ಪಡ್ಕೋಬಹುದು. ತಾವು ಕೂಡ ಯಾವುದೇ ರೀತಿ ಅಂಜಿಕೆ ಇಲ್ಲದೆ ಎಲ್ಲ ಬೇಡಿಕೆಗಳನ್ನ ನಮ್ಮ ಮಾಧ್ಯಮ ಮಿತ್ರರಿಗೆ ಅಭಿನಂದಿಸ್ತೇನೆ. ಇದುವರೆಗೂ ಸಹ ಯಾವುದೇ ಕಾಲದಲ್ಲಿ ಪತ್ರಿಕಾ ವಿತರಕರ ಬಗ್ಗೆ ಇಷ್ಟು ಪ್ರಚಾರ ಇಲ್ಲ, ವರದಿ ಸಿಕ್ಕಿರಲಿಲ್ಲ. ಅದಕ್ಕೆ ರಾಜ್ಯ ಸಂಘಟನೆ ಏನಿದೆ ಅದರ ಧ್ವನಿ ಬಹುಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿಯೇ ಪೂಚೆಟ್ಟವರು ಏನಿದ್ರು ಅವರು ಪತ್ರಿಕಾ ವಿತರಕರ ಸಂಘಟನೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಹೊಳೆನರಸೀಪುರದಲ್ಲಿ ಸತ್ಯನಾರಾಯಣರವರ ಮನೆಯಲ್ಲೇ ಸಹ ಈ ಏಜೆಂಟರ ವಿತರಕರ ಒಕ್ಕೂಟದ ಧ್ವನಿಯಾಗಬೇಕು. ಇವರು ಅಸಂಘಟಿತ ಸಂಘಟಿತರು ಕಾರ್ಮಿಕರಾಗಿದ್ದಾರೆ, ಅಸಂಘಟಿತ ಕಾರ್ಮಿಕರಾಗಿದ್ದಾರೆ. ಇವ್ರ ಪರವಾಗಿ ಯಾರೂ ಧ್ವನಿ ಎತ್ತದಿಲ್ಲ ಅಂತ ಅಂದಾಗ ಹಾಸನ ಜಿಲ್ಲೆಯಲ್ಲಿ ಭೂಷಣ್ ಅವರು ಧ್ವನಿ ಎತ್ತಿದ್ರು. ಅದನ್ನು ಕಾರ್ಯರೂಪಕ್ಕೆ ಪರಿಪೂರ್ಣವಾಗಿ ಗುರಿ ಸಾಧಿಸದೆ ಹೋದರೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಂಭುಲಿಂಗರವರು ಬಹಳ ಹಗಲು ರಾತ್ರಿ ಅವರ ದೃಷ್ಟಿ ವಿತರಕನ ಏಳಿಗೆ ಆಗ್ಬೋದು. ಒಂದು ಮಾತು ಹೇಳ್ತಾರೆ ಕವಿಗಳು, ಕಟ್ಟಿಯಮ್ಮ ಏನೋ ಮಾಲೆಗಾರನ ಕೋಸ ಬಾಸಿಂಗಂ ಮುಡಿಯುವ ಭೋಗಿಗಳಿಲ್ಲದೆ ಇದ್ದರೆ
ಏನು ಹೂವನ್ನ ಬೆಳೆದು ಕಷ್ಟಪಟ್ಟು ಕಟ್ತಾರೆ